ಈಗ ಅವ್ರು ಹೇಳ್ದಂಗೆ CBI ಅವ್ರ ಕೈಲಿದೆ, ಇಡಿ ಅವ್ರ ಕೈಲಿದೆ. ನಾವು ಯಾರ ಹತ್ರ ಹೋಗೋದು? ಸುಪ್ರೀಂ ಕೋರ್ಟ್ಗೆ ಒಂದು ಹೋಗ್ಬೋದು ಅಷ್ಟೇ. ನ್ಯಾಯಾಲಯ ಒಂದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ನಡೀಲಿ ಅದೇನೇನು ನಡೀತದೆ. ಸೊ ಈಗ ಆಲ್ರೆಡಿ ಅವ್ರಿಗೂ FIR ಹಾಕ್ಲಿಕ್ಕೆ ಇದಾಗಿದೆ, ನಿರ್ಮಲಾ ಸೀತಾರಾಮನ್ ಮತ್ತು ಉಳಿದಂಥವ್ರಿಗೆ. ಸೊ ಅದನ್ನು ಈಗ ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ. ಕುಮಾರಸ್ವಾಮಿ ಅವರು ಕೇಸ್ ಇದೆ, ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ. ಸೊ ಈ ಥರ ಈಗ ಯಡಿಯೂರಪ್ಪನವರೇನೋ ಇಲ್ಲ ಯಾವುದು ಪವರಲ್ಲಿರೋರು ಮಾಡಬೇಕಾಗತ್ತಲ್ಲ. ಅದರಿಂದ ಒಂದು ಕಡೆ ಎಲ್ರಿಗೂ ಒಂದೇ ನ್ಯಾಯ, ಒಬ್ರಿಗೊಂದು ಮಾಡ್ಲಿಕ್ಕಾಗಲ್ಲ. ಸೊ ಅದರಿಂದ ಈಗ ಫೀಲ್ಡ್ ಬಂದ್ಬಿಟ್ಟಿದೆ, ಕುಮಾರಸ್ವಾಮಿ ಅವರು ಹೇಳ್ದಂಗೆ ಫೀಲ್ಡ್ ಬಂದ್ಬಿಟ್ಟಿದೆ. ನೋಡೋಣ, ನಡ್ರಿ ಫೈಟ್ ಮಾಡೋಣ. ಅಯ್ಯೋ, ಅವ್ರು ಮಾತ್ರ ಬಹಳ ಇದು, ನಾವೆಲ್ಲ ಬಿಡಾಡಿಗಳು. ಸೊ ಅವ್ರು ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನ್ ನಡೀತು, ಅವ್ರೇನು ಮಂತ್ರಿ ಆಗಿರ್ಲಿಲ್ಲ ಪಾಪ, ಅವ್ರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆಗ್ಬಿಟ್ರು. ಬೇರೆಯವರೆಲ್ಲ ಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನೇರವಾಗಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ, ಪ್ರಧಾನ ಮಂತ್ರಿ ಹಂಗೆ. ಈಗ ಕೇಂದ್ರದಲ್ಲಿ ಮಂತ್ರಿ ಆಗವ್ರೆ. ಅವ್ರು ಕೇಂದ್ರಕ್ಕೆ ಪಾಪ, ರಾಜ್ಯಕ್ಕೆ ಮುಖ್ಯಮಂತ್ರಿ ನೇರವಾಗಿ ಆಗಿದ್ರು. ನೋಡ್ರಿ, ಅವರು ತಿರುಗಿ ನೋಡ್ಲಿ. ನೆನೆ ಹೇಳವ್ರೆ, ನಮ್ಮ ತಂದೆ ಕಣ್ಣೀರು. ಯಾರ ತಂದೆ ಕಣ್ಣೀರು ಹಾಕ್ಸಿರೋರು ನೋಡ್ರಿ. ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ, ತಿಳ್ಕೊಳ್ಳಿ. ದೇವೇಗೌಡರ ಬಗ್ಗೆ, ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಹಿಂತಿರಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಹಿರಿಯವರು, ಮಾಜಿ ಪ್ರಧಾನಿ, ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರಾಕ್ದವರು ಸಹ ತಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ. ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ. ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ. ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೆ ನಾನು ನೋವು ಬರೋದು ಬೇಡ. ಬೇರೆ ರಾಜಕಾರಣಿಗಳ ಕಣ್ಣಲ್ಲಿ ನೀರು ತರಿಸಲಿಕ್ಕೆ ಫ್ಯಾಮಿಲಿ ಕಾರಣ. ಆದ್ರೆ ದೇವೇಗೌಡರ ಕಣ್ಣಲ್ಲಿ ನೀರು ಬರ್ಸ್ಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ. ಅದೇನು ಅಂತೇಳಿ ನಿಮಗೂ ಗೊತ್ತಾಗತ್ತೆ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತು. ನಾವು ಅದನ್ನ ಚರ್ಚೆ ಹೋಗೋದು ಬೇಡ. ಅವ್ರು ಹೇಳೋರಲ್ಲ ಸರಿಯಾಗಿ ಉತ್ತರವ, ಪತ್ರ ಬರ್ದಿದಾರಲ್ಲ, ಸಾಕಲ್ವಾ? ಯಾರ ಮೇಲೆ ಏನ್ ಬೇಕಾದ್ರೂ ಹೇಳ್ತೀನಿ ಅಂತಾರೆ ಕುಮಾರಸ್ವಾಮಿ ಅವ್ರು. ಮಾತಾಡ್ಲಿ ಬನ್ನಿ.